ಉಪ್ಪು ಖಾರ ಕಡಲೆ ಬೀಜಕ್ಕೆ ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡಿಕೊಡ್ಬೇಕು. ತುಂಬ ಹೊತ್ತು ನೆನೆಸಬಾರ್ದು, ನೆನೆಸಿದ್ರೆ ತುಂಬ ಟೈಮ್ ತೊಗೊಳತ್ತೆ ಅದು ಕ್ರಿಸ್ಪಿ ಆಗೋದಕ್ಕೆ. 5ರಿಂದ 10 ನಿಮಿಷ ನಿಧಾನ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು, ಕ್ರಿಸ್ಪಿ ಆಗೋ ತನಕ. ಇಲ್ಲಿ ನೋಡಿ, ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಗರಿ ಗರಿಯಾಗಿ ಫೀಲ್ ಆಗ್ತಾ ಇದೆ. ತಿನ್ನೋಕ್ಕಂತೂ ತುಂಬಾ ರುಚಿ ಅನ್ನಿಸ್ತು. ನಮ್ಮನೇಲಿ ಈ ಖಾರ ಕಡಲೆ ಬೀಜ ಎಲ್ಲರಿಗೂ ತುಂಬಾ ಇಷ್ಟ. ಪ್ರತಿ ಸತಿ ನಾನು ಊರಿಗೆ ಹೋದಾಗ ಶಾಪಿಂದ ತೊಗೊಂಡು ಬರ್ತಾಯಿದ್ದೆ. ಬಟ್ ಅದರಲ್ಲಿ ತುಂಬಾ ಕಲರ್ ಆ್ಯಡ್ ಮಾಡಿರ್ತಾಯಿದ್ರು. ಹಾಗಾಗಿ ನಾನು ಇದನ್ನು ಮನೆಯಲ್ಲೇ ಮಾಡೋಕ್ಕೆ ಶುರು ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ